ಆ್ಯಕ್ಚುಲಾಗಿ ಓಡಬೇಕಾದ್ರೆ ಸ್ವಲ್ಪ ಎಮೋಷನಲ್ ಆಗಿತ್ತು. ಅಂದರೆ ಇಟ್ ವಾಸ್ ಅಷ್ಟು ಈಸಿ ಆಪ್ರೇಷನ್ ಅಲ್ಲ, ರಿಸ್ಕಿ ಆಪ್ರೇಷನ್. ನನಗೆ ಸ್ವಲ್ಪ ಭಯ ಇತ್ತು. ಸುಮ್ಮನೆ ಹೇಳ್ಬೋದು ಧೈರ್ಯ ಇತ್ತು. ಬಟ್ ಒಂದು ಏನಂದರೆ ಏನೇ ಇದ್ರೂ ಫೇಸ್ ಮಾಡಬೇಕು ಅಷ್ಟೇ. ಒಳ್ಳೇದಾಗುತ್ತೋ ಕೆಟ್ಟದಾಗುತ್ತೋ ಗೊತ್ತಿಲ್ಲ. ಸರಿ, ಏನೋ ಒಂದು ಧೈರ್ಯವಾಗಿ ಹೋಗ್ಬೇಕು. ಅದು ಮುಂದೆ ಏನಾಗುತ್ತೆ ಪರಿಣಾಮ ಆಮೇಲೆ ನೋಡಬೇಕು. ಆಮೇಲೆ ಮಾಡ್ದೇ ಇರೋಕ್ಕಾಗಲ್ಲ. ಇಲ್ಲ ಮಾಡಲ್ಲ ನಾನು ನೋಡೋಣ, ಅದು ಆ ಥರ ಮಾಡೋಕ್ಕಾಗಲ್ಲ, ಮಾಡಬೇಕು. ಸೊ ಅಂತ ಬಂದಾಗ ಸರಿ, ಒಂದು ಲೆವೆಲ್ ಎಲ್ಲ ಸಪೋರ್ಟ್ ಇದೆ. ಫ್ಯಾಮಿಲಿಯಲ್ಲಿ ಗೀತಾ ಆಗಲಿ, ಇಲ್ಲ ಮನೆಯಲ್ಲಿ ಎಲ್ಲರೂ, ಮಕ್ಕಳಾಗಲಿ, ಇಲ್ಲ ದಿಲೀಪ್ ಆಗಲಿ, ಎವ್ರಿಬಡಿ ಸಪೋರ್ಟ್ ಇದ್ದೇ ಇದೆ ಬಗ್ಗೆ ಇಲ್ಲ. ಬಟ್ ಏನೂ ಆಗಲ್ಲ. ಆಮೇಲೆ ಡಾಕ್ಟ್ರೆಲ್ಲ ಮಾತಾಡಿದಾಗ ಎಲ್ಲರೂ. ಬಟ್ ಹೋಗ್ಬೇಕಾದ್ರೆ ಸ್ವಲ್ಪ ಭಯ ಇತ್ತು ಜನಕ್ಕೆ. ನಾವು ಯೂಶ್ವಲಾಗಿ ಇವತ್ತು ನಾವು ಈ ಸ್ಟಾರ್ಡಮ್ ಅನುಭವಿಸೋದು ಅಭಿಮಾನಿಗಳು ಅವರಿಂದನೇ. ಯಾಕಂದರೆ ಒಬ್ಬರು ಬ್ಲೆಸ್ಡ್ ಆಗಬೇಕಂದ್ರೆ ಅವರು ಬ್ಲೆಸ್ಡ್ ಆಗಿದ್ರೆ ನಾವು ಬ್ಲೆಸ್ಡ್ ಆಗೋಕ್ಕಾಗಲ್ಲ, ಇದನ್ನು ಆಗೋಕ್ಕಾಗಲ್ಲ. ವಿ ಆರ್ ಬ್ಲೆಸ್ಡ್ ಫ್ರಮ್ ಎ ಬ್ಲೆಸ್ಡ್ ಪೀಪಲ್ ಅಷ್ಟೇ. ನಾವು ಬ್ಲೆಸ್ಡ್, ನಾವೇ ದೊಡ್ಡ ಬ್ಲೆಸ್ಡ್ ಅಲ್ಲ ನಾವು. ಸೊ ವಿ ಆರ್ ಬ್ಲೆಸ್ಡ್ ಬೈ ಬ್ಲೆಸ್ಡ್ ಪೀಪಲ್ ಅಷ್ಟೇ. ಅಭಿಮಾನಿಗಳು ಎಲ್ಲರೂ ಅವರು ಆ ಬ್ಲೆಸ್ಸಿಂಗ್ಸ್ ಇರ್ಬೋದು, ಅವ್ರದ್ದೊಂದು ಚೈತನ್ಯ ಇರ್ಬೋದು. ಬಟ್ ಅಲ್ಲಿವರೆಗೂ ಮಾಡ್ದು, ಏನು ಆಪ್ರೇಷನ್ ಆಗೋವರೆಗೂ ಏನೇನು ಮಾಡಬೇಕೋ ವರ್ಕ್ ನಡೀತಾ ಇತ್ತು, ಕೀಮೋ ನಡೀತಾ ಇತ್ತು. ಆಮೇಲೆ ಡಾಕ್ಟ್ರು ಮಾತಾಡಿದ್ರು. ಹೋಗ್ಬೇಕಾದ್ರೆ ಸ್ವಲ್ಪ ಎಮೋಷನಲ್ ಆಗಿತ್ತು, ಭಯ ಇತ್ತು. ಹೋಗ್ಬೇಕಾದ್ರೆ ಇಡೀ ದಿನ ಫ್ಲೈಟ್ಲಿ ಟ್ರಾವೆಲ್ ಮಾಡಿದ್ರು. ಅಬೌಟ್ 21 hours ಫ್ಲೈಟ್ ಟ್ರಾವೆಲ್ ಹೋಗ್ಬೇಕಾದ್ರೆ. ಫಸ್ಟ್ ಏರ್ಪೋರ್ಟಿಂದ ಇಳಿದ ಮೇಲೆ ಹಾಸ್ಪಿಟ್ಲ್ ಮುಂದೆ ಹೋಗ್ಬೇಕಾದ್ರೆ ಹಾಸ್ಪಿಟ್ಲ್ ನೋಡಿದ ತಕ್ಷಣ ಗೊತ್ತಿಲ್ಲ ಅದೇನಂತ. ಒಂದು ನನ್ನ ಮುಖದಲ್ಲಿ ಒಂದು ಕಾನ್ಫಿಡೆನ್ಸ್ ಬಂತು. ಏನು ಗೊತ್ತು, ಇಟ್ ವಾಸ್ ಲುಕಿಂಗ್ ವೆರಿ ಗುಡ್. ಲೇಕ್ ಇತ್ತು, ಆಮೇಲೆ ಓಲ್ಡ್ ಅಟ್ಮಾಸ್ಫಿಯರೇ ಒಂಥರ ಪಾಸಿಟಿವ್ ಅನಿಸ್ತು. ಮನಸ್ಸಲ್ಲಿ ಏನೋ ಒಂದು ಧೈರ್ಯ ಬಂತು. ನಾನು ಗೀತನ್ಗೆ ಹೇಳಿದೆ, ಏನೋ ಒಂಥರ ಧೈರ್ಯ ಬರ್ತಾಯಿದೆ. ಅದಾದಮೇಲೆ ಆಯಿತು. ಡಾಕ್ಟ್ರ್ ಮನೆಗೆ ಹೋಗಿದ್ದೆ ಊಟಕ್ಕೆ, ಅವರು ಎಲ್ಲ ಮಾತಾಡಿದ್ರು. ಆಮೇಲೆ ಆಪ್ರೇಷನ್ ದಿನ ಬಂತು. 6 hours. ಇವ್ರಿಗೂ ಟೆನ್ಷನು, ನಮಗೆ ಗೊತ್ತಿಲ್ಲ. ನಾವು ಹೋಗಿದ್ದೀವಿ ಅಷ್ಟೇ, ಯಾಕೆ ನಾವು ಅನಸ್ತೀಸಿಯಾ ಕೊಟ್ಟಿದ್ದು ನಮ್ಗೆ ಗೊತ್ತಿಲ್ಲ. ಬಟ್ ಬಂದು ಹೇಳಿದ ಮೇಲೆ ಎಸ್. ಸೊ ಇಡೀ ದಿನ ಸರ್ಕಸ್ ದಿನ ಥರ ಇತ್ತು. ಅದಾದಮೇಲೆ ಸೆಕೆಂಡ್ ಡೇನೇ ನಾನು ವಾಕಿಂಗ್ ಶುರು ಮಾಡಿದೆ. ಅದಾದಮೇಲೆ ಎಲ್ಲಿಂದ ಬಂತ ಪವರ್ ಗೊತ್ತಿಲ್ಲ. ಐ ಯೂಸ್ ಟು ವಾಕ್ ಆ್ಯಂಡ್ ರಿಕವರಿನೂ ತುಂಬ ಅಷ್ಟು ಭಾಳ ಈಸಿಯಾಗಿ ಐ ವಾಸ್ ಏಬಲ್ ಟು ಟೇಕ್ ಎವ್ರಿಥಿಂಗ್. ಒಂದೊಂದು ಟ್ಯೂಬಾಗಿ ಹೋಯಿತು. ಅದೇ ಎಲ್ಲರದ್ದು ಏನಂದರೆ ಎಲ್ಲರದ್ದು ಆರೈಕೆ. ಬರೀ ಅಭಿಮಾನಿ ಎಲ್ಲ ಅನ್ನೋದಕ್ಕಿಂತ ಇಂಡಸ್ಟ್ರಿಯಲ್ಲಿ ಎಲ್ಲ ಆ್ಯಕ್ಟರ್ಸ್ ಇರ್ಬೋದು, ಟೋಟ್ಲಿ ಇಂಡಿಯನ್ ಆರ್ಟಿಸ್ಟ್ಗಳು ಎಲ್ಲರೂ ಇರ್ಬೋದು. ಅವರೆಲ್ಲ ಕೇರ್ ಮಾಡ್ತಿರೋ ರೀತಿ ಇರ್ಬೋದು. ಆ್ಯಂಡ್ ಮೀಡಿಯಾ ಇರ್ಬೋದು, ಎಸ್ಪೆಷಲಿ ಮೀಡಿಯಾದಲ್ಲಿ ಎಲ್ಲ ಮೀಡಿಯಾದಲ್ಲೂ ಗೊತ್ತಿದ್ದರೂ ಏನು ಅದು ಹಾಕಕ್ಕೆ ಹೋಗಲಿಲ್ಲ. ಅದು ನಿಜವಾಗಿ ನಾವು ಪಡ್ಕೊಂಬಂತೀವಿ. ಬಟ್ ನಾನು ಯಾಕೆ ಹೇಳ್ಬೇಕಂತ ಅನಿಸ್ತು ಅಂದರೆ, ಎಲ್ಲದಕ್ಕೂ ಹೇಳ್ತೀವಿ, ಇದಕ್ಕೆ ಈ ಒಂದು ವಿಷಯ ಯಾಕೆ ಮುಚ್ಚಿಡಬೇಕು.